ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ, ಡ್ಯುಯಲ್ ಆಫ್ ಎ ಗ್ರಾಫ್ದು. ಸೊ ಡ್ಯುಯಲ್ ಆಫ್ ಎ ಗ್ರಾಫ್ ಅನ್ನ ನಾವು ಜಿಯೋಮೆಟ್ರಿಕ್ ಡ್ಯುಯಲ್ ಅಂತ ಕೂಡ ಕರಿತಾ ಹೋಗ್ಬೋದು. ಸೊ ಇದು VTU ಪರ್ಸ್ಪೆಕ್ಟಿವ್ ಅಂತ ಬಂದ್ರೆ ಫಿಕ್ಸ್ಡ್ ಕ್ವಶನ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದೀನಿ. ಕೇವಲ 4 ಸ್ಟೆಪ್ ಅಲ್ಲಿ ಮಾತ್ರ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ, ಸರಿನಾ? ಓನ್ಲಿ 4 ಸ್ಟೆಪ್ಸ್. ಸೊ ಅದರಲ್ಲಿ ಮೊದಲನೇ ಸ್ಟೆಪ್ ಏನು ಅಂತಂದ್ರೆ ಫೈಂಡ್ ದ ರೀಜನ್ಸ್. ನಾವು ರೀಜನ್ಗಳನ್ನ ಫೇಸಸ್ ಅಂತ ಕೂಡ ಕರಿಬಹುದು, ಸರಿನಾ? ಸೊ ಫಸ್ಟ್ ಸ್ಟೆಪ್ ಏನು? ಫೈಂಡ್ ದ ರೀಜನ್ಸ್ ಆರ್ ದಿ ಫೇಸಸ್. ಈಗ ರೀಜನ್ ಅಥವಾ ಫೇಸಸ್ ಅಂತ ಅಂದ್ರೇನು, ಯಾವ ರೀತಿ ಕಂಡುಹಿಡಿಯೋದು? ವೆರಿ ಸಿಂಪಲ್. ನೋಡಿ, ಇಲ್ಲಿ ಕೇವಲ ಒಂದೇ ಒಂದು ವರ್ಟಿಸಿಸ್ ಇದೆ ಅಂತ ಅನ್ಕೊಳ್ಳಿ, ಒಂದೇ ಒಂದು ವರ್ಟೆಕ್ಸ್ ಇದೆ ಅಂತ ಅನ್ಕೊಳ್ಳಿ. ಸೊ ಈಗ ನನಗೆಲ್ಲೂ ಕೂಡ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಗ್ಲಿಲ್ಲ. ಏನೋ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಗಲಿಲ್ಲ, ಯಾಕಂತಂದ್ರೆ ಒಂದೇ ಒಂದಿದೆ. ಈಗೇನಾಗುತ್ತೆ, ಇದು ಅಷ್ಟನ್ನು ಕೂಡ ನಾವೇನಂತ ತಂತೀವಿ ಅಂದ್ರೆ ಔಟರ್ ಸರ್ಫೇಸ್ ಅಷ್ಟನ್ನು ಕೂಡ ಏನಂತ ತಂತೀವಿ, ಒಂದು ಸಪರೇಟ್ ಫೇಸ್ ಅಥವಾ ಒಂದು ಸಪರೇಟ್ ರೀಜನ್ ಆಗಿ ಕನ್ಸಿಡರ್ ಮಾಡ್ತೀವಿ. ಈಗ ಇದೇ ವರ್ಟಿಸಿಸ್ಗೆ ಏನಾದ್ರೂ ಸೆಲ್ಫ್ ಲೂಪ್ ಬಂದ್ರೆ, ಏನು ಇದೇ ವರ್ಟಿಸಿಸ್ಗೆ ಸೆಲ್ಫ್ ಲೂಪ್ ಬಂದ್ರೆ ಏನಾಗುತ್ತೆ, ಈ ತರ ಸೆಲ್ಫ್ ಲೂಪ್ ಬಂದಾಗ ಇದನ್ನ ಒಂದು ಕ್ಲೋಸ್ಡ್ ಸರ್ಫೇಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಸರಿನಾ? ಇದನ್ನ ಒಂದು ಕ್ಲೋಸ್ಡ್ ಸರ್ಫೇಸ್, ಇನ್ನ ಉಳಿದಿರುವಂತದ್ದು ಹೊರಗಡೆದೆಲ್ಲ. ಸೊ ಟೋಟಲ್ ಎಷ್ಟಾದಂಗಾಯ್ತು? 2 ಆಯ್ತು. ಸೆಲ್ಫ್ ಲೂಪ್ ಅನ್ನ ನಾವು ಒಂದು ಕ್ಲೋಸ್ಡ್ ಸರ್ಫೇಸ್ ಆಗಿ ಕನ್ಸಿಡರ್ ಮಾಡ್ಬೇಕು. ನೆಕ್ಸ್ಟ್ ನಮ್ಮ ಹತ್ರ ಏನಾದ್ರೂ 2 ವರ್ಟೆಕ್ಸ್ ಗಳಿದಾವೆ, ಅವುಗಳ ಮಧ್ಯೆ ಒಂದು ಎಡ್ಜ್ ಇದೆ ಅಂತ ಅನ್ಕೊಳ್ಳಿ. ಇಲ್ಲೂ ಕೂಡ ನನಗೆ ಕ್ಲೋಸ್ಡ್ ಫಾರ್ಮೇಶನ್ ಆಗಲಿಲ್ಲ, ಅಂದ್ರೆ ಇಲ್ಲೂ ಕೂಡ ನನಗೆ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಗಲಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕಾಗತ್ತೆ, ಔಟರ್ ಸರ್ಫೇಸ್ ಎಲ್ಲ ಸೇರ್ಬಿಟ್ಟು ಕೇವಲ ಒಂದೇ ಒಂದು ರೀಜನ್ ಇದೆ ಅಂತ ಕನ್ಕ್ಲೂಡ್ ಮಾಡ್ಬೇಕು. ಅದೇ ಏನಾದ್ರೂ ಕೂಡ ಇನ್ನೊಂದು ಎಡ್ಜ್ ಈ ತರ ಇದೆ ಅಂತ ಅನ್ಕೊಳ್ಳಿ, ಅದೇ ಪೇರ್ ಆಫ್ ವರ್ಟಿಸಿಸ್ ಗಳ ಮಧ್ಯೆ ಇನ್ನೊಂದು ಎಡ್ಜ್, ಅವಾಗ ಏನಾಗುತ್ತೆ, ಇಲ್ಲಿ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಯ್ತು. ಸೊ ಇವಾಗ ಇದು ಒಂದು ಸರ್ಫೇಸ್ ಆಗುತ್ತೆ, ಹೊರಗಡೆದೆಲ್ಲ ಸೇರಿಸಿ 2ನೇ ಸರ್ಫೇಸ್ ಅಂತಂದ್ರೆ ರೀಜನ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ ಇವಾಗ ಈ ತರ ಒಂದು ಗ್ರಾಫ್ ಇದೆ ಅಂತ ಅನ್ಕೊಳ್ಳಿ, ಸರಿನಾ? ಇವಾಗ ಎಷ್ಟು ಫೇಸಸ್ಗಳು ಬರ್ತವೆ? ವೆರಿ ಸಿಂಪಲ್. ಇದು ಒಂದು ಕ್ಲೋಸ್ಡ್ ಸರ್ಫೇಸ್ ಅಲ್ವಾ? ಎಸ್. ಇದು 2ನೇದು, ಇದು 3ನೇದು, ಇದು 4ನೇದು. ನೆಕ್ಸ್ಟ್ ಸೆಲ್ಫ್ ಲೂಪ್ ಇರೋದ್ರಿಂದ ಅದನ್ನೊಂದು ಕನ್ಸಿಡರ್ ಮಾಡಬೇಕು, 5ನೇದು. ನೆಕ್ಸ್ಟ್ ಅದನ್ನ ಬಿಟ್ಟು ಇನ್ನು ಉಳಿದಿರೋದೆಲ್ಲದು ಅಂತಂದ್ರೆ ಔಟರ್ ಸರ್ಫೇಸ್ ಎಲ್ಲ ಸೇರಿಸಿ 6, ಸರಿನಾ? ಸೆಲ್ಫ್ ಲೂಪ್ ಬಂದ್ರೆ ಅದನ್ನು ಒಂದು ಕ್ಲೋಸ್ಡ್ ಸರ್ಫೇಸ್ ಅಂತ ಕನ್ಸಿಡರ್ ಮಾಡಿ ರೀಜನ್ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಇನ್ನ ಹೊರಗಡೆದೆಲ್ಲ ಸೇರ್ಬಿಟ್ಟು ಒಂದು ರೀಜನ್ ಆಗಿ ಕನ್ಸಿಡರ್ ಆಗುತ್ತೆ. ಸೊ ಅದೇ ಕಾನ್ಸೆಪ್ಟ್ ಅನ್ನ ಇಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ, ಸರಿನಾ? ಎಸ್. ನೋಡಿ, ಇಲ್ಲಿ ಇದು ಒಂದು ಕ್ಲೋಸ್ಡ್ ಸರ್ಫೇಸ್, ಸೊ ರೀಜನ್ ನಂಬರ್ 1. ಇದು ಒಂದು ಕ್ಲೋಸ್ಡ್ ಸರ್ಫೇಸ್, ಸೊ ರೀಜನ್ ನಂಬರ್ 2. ಆದ್ರೆ ರೀಜನ್ ನಂಬರ್ 2 ಇನ್ನು ಉಳಿದಿರೋದೆಲ್ಲ ಹೊರಗಡೆದೆಲ್ಲ ಕೂಡ ಸೇರಿಸಿ ರೀಜನ್ ನಂಬರ್ 3 ಆಗುತ್ತೆ. ಇದು ನೋಡಿ, ಇಲ್ಲಿ ಈ ವರ್ಟೆಕ್ಸ್ ಇದೆಯಲ್ಲ, ಇದು ಯಾವುದು ಕೂಡ ಕ್ಲೋಸ್ಡ್ ಸರ್ಫೇಸ್ ಅನ್ನ ಫಾರ್ಮೇಶನ್ ಮಾಡ್ತಾ ಇಲ್ಲ, ಸರಿನಾ? ಸೊ ಅದಕ್ಕೋಸ್ಕರ ಇದು ಔಟರ್ ಸರ್ಫೇಸ್ಗೆ ಬಿಲಾಂಗ್ ಆಗುತ್ತೆ. ಔಟರ್ ಸರ್ಫೇಸ್ ಎಲ್ಲ ಸೇರ್ಬಿಟ್ಟು ಒಂದು ರೀಜನ್ ಆಗಿ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಇಲ್ಲೇ ಏನಕ್ಕೆ ರೀಜನ್ ಅನ್ನ ತಗೊಂಡೆ, ಇಲ್ಲಿ 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 ಎಲ್ಲಾದ್ರೂ ತಗೋಬೋದಿತ್ತಲ್ಲ ಅಂತ ಹೇಳಿದ್ರೆ, ನಾನು ಯಾಕೆ ಅಂತ ನಾನು ಹೇಳ್ತಾ ಹೋಗ್ತೀನಿ, ಜಸ್ಟಿಫೈ ಮಾಡ್ತಾ ಹೋಗ್ತೀನಿ. 2ನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ಅಂತಂದ್ರೆ ಆ ರೀಜನ್ ಗಳಲ್ಲಿ ಪಾಯಿಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಕ್ರಿಯೇಟ್ ಪಾಯಿಂಟ್ಸ್ ಅಥವಾ ವರ್ಟೆಕ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಯಾಕೆ ವರ್ಟೆಕ್ಸ್ ಗಳನ್ನ ಕ್ರಿಯೇಟ್ ಮಾಡಬೇಕು? ನಾವು ಜಿಯೋಮೆಟ್ರಿಕ್ ಡ್ಯುಯಲ್ ಅಲ್ವಾ ಮಾಡ್ತಾ ಇರೋದು. ಸೊ ಅಲ್ಲಿ ವರ್ಟೆಕ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಆ ಜಿಯೋಮೆಟ್ರಿಕ್ ಡ್ಯುಯಲ್ ಅನ್ನ ಹೊರಗಡೆ ತೆಗಿಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೋಡಿ, ಈ ರೀಜನ್ 1 ಅಲ್ಲಿ ನಾನೇನ್ ಮಾಡ್ತೀನಿ, R1 ಅನ್ನೋ ಪಾಯಿಂಟ್ ಅನ್ನ ತಗೊಂತೀನಿ. ರೀಜನ್ 2 ಅಲ್ಲಿ ನಾನು R2 ಅನ್ನುವಂತ ಪಾಯಿಂಟ್ ಅನ್ನ ತಗೊಂತೀನಿ. ರೀಜನ್ 3 ಅಲ್ಲಿ ನಾನು R3 ಅನ್ನೋ ಪಾಯಿಂಟ್ ಅನ್ನ ತಗೊಂತೀನಿ. ಯಾಕೆ ಇದೇ ಒಂದು ಜಾಗದಲ್ಲಿ ತಗೊಂತ ಇದ್ದೀನಿ ಅಂತ ನಾನು ಹೇಳ್ಕೊಡ್ತೀನಿ, ಸರಿನಾ? R3 ಇಲ್ಲಾದ್ರೂ ತಗೋಬೋದು, ಇಲ್ಲಾದ್ರೂ ತಗೋಬೋದು, ಇಲ್ಲಾದ್ರೂ ತಗೋಬೋದು, ಎಲ್ಲಾದ್ರೂ ತಗೋಬೋದು, ಯಾಕಂದ್ರೆ ಅದು ಔಟರ್ ಸ್ಪೇಸ್. ಬಟ್ ನಾನು ಯಾಕೆ ಇದ್ರ ಹತ್ರನೇ ತಗೊಂತ ಇದ್ದೀನಿ ಅಂತ ಹೇಳ್ತೀನಿ. ಈಗ ಇಷ್ಟ ಆಯ್ತಾ? ನೆಕ್ಸ್ಟ್ 3ನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಇಫ್ ಓನ್ಲಿ ಒನ್ ಎಡ್ಜ್ appear between any two points or vertex, make them as adjacent vertex or points ಅಂತ ಅಂದ್ರೆ ಸಿಂಪಲ್. ಈಗ R1 ಮತ್ತೆ R2 2 ಪಾಯಿಂಟ್ಗಳು ಅಥವಾ ವರ್ಟೆಕ್ಸ್ ಗಳನ್ನ ಕ್ರಿಯೇಟ್ ಮಾಡಿದೀನಲ್ವಾ, ಅವುಗಳ ಮಧ್ಯ ಕೇವಲ ಒಂದೇ ಒಂದು ಎಡ್ಜ್ ಇದೆಯಾ ಬೈಫರ್ಗೆಟ್ ಮಾಡಕ್ಕೆ? ಎಸ್. ಇಫ್ ಓನ್ಲಿ ಒನ್ ಎಡ್ಜ್ ಅಪಿಯರ್ ಬಿಟ್ವೀನ್ ದ 2 ಪಾಯಿಂಟ್ಸ್, ಮೇಕ್ ದೆಮ್ ಆಸ್ ದ ಅಡ್ಜಸೆಂಟ್. ಯಾವ ರೀತಿ ಮಾಡೋದು?
ಸಿಂಪಲ್ ಈ ತರ ಒಂದು ಲೈನ್ ಅನ್ನ ಹಾಕಿ, ಅಂದ್ರೆ ಹೊಸ ಎಡ್ಜ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ನಾನು ಏನಕ್ಕೆ ಡಾಟೆಡ್ ಕ್ರಿಯೇಟ್ ಮಾಡ್ತಾ ಇದೀನಿ, ಅದನ್ನ ನಾನು ಹೊರಗಡೆ ತೆಗಿಬೇಕಲ್ವಾ, ಕನ್ಫ್ಯೂಷನ್ ಆಗಬಾರ್ದು. ಜಿಯೋಮೆಟ್ರಿಕ್ ಡ್ಯೂಯಲ್ ಅನ್ನ ಹೊರಗಡೆ ತೆಗಿಬೇಕಾರೆ ಅದಕ್ಕೋಸ್ಕರ ನಾನು ಜಿಯೋಮೆಟ್ರಿಕ್ ಡ್ಯೂಯಲ್ ಅಲ್ಲಿ ಏನೇನು ಎಡ್ಜಸ್ ಅನ್ನ ಯೂಸ್ ಮಾಡ್ತೀನಿ ಅದನ್ನೆಲ್ಲ ಡಾಟೆಡ್ ಆಗಿ ಯೂಸ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ನೋಡಿ R1 ಇಂದ R3 ಹೋಗ್ಬೋದಾ? ಎಸ್, ನೋಡಿ ಒಂದೇ ಒಂದು ಎಡ್ಜು ಅದನ್ನ ಬೈಫರ್ಗೇಟ್ ಮಾಡ್ತಾ ಇರೋದು. ಸೊ ಅವರಿಬ್ರು ಕೂಡ ನಾವು ಅಡ್ಜಸೆಂಟ್ ಮಾಡಬೇಕು. ನೆಕ್ಸ್ಟ್ ಕೇವಲ ಹಿಂಗಾಶ್ ಮಾತ್ರ ಹೋಗೋದಾ ಅಂದ್ರೆ ಇದೇ ಎಡ್ಜ್ ಅನ್ನ ಯೂಸ್ ಮಾಡ್ಕೊಂಡು ಈ ತರನೂ ಹೋಗ್ಬೋದಲ್ವಾ ಅಲ್ವಾ? ಇದು ಒಂದೇ ಎಡ್ಜ್ ಅನ್ನ ಕ್ರಾಸ್ ಮಾಡಿದ್ರೆ ತಾನೆ, ಇಲ್ಲೂ ಒಂದ್ ಎಡ್ಜ್ ಅನ್ನ ಕ್ರಾಸ್ ಮಾಡಿ ಹೋದ್ವಿ, ಇಲ್ಲೂ ಕೂಡ ಒಂದ್ ಎಡ್ಜ್ ಅನ್ನ ಕ್ರಾಸ್ ಮಾಡೋದ್ವಿ, ಇಲ್ಲೂ ಕೂಡ ಒಂದ್ ಎಡ್ಜ್ ಅನ್ನ ಕ್ರಾಸ್ ಮಾಡೋದ್ವಿ. ಅದೇ ತರ ಇಲ್ಲಿಂದನೂ ಅಷ್ಟೇ R2 ಇಂದ R3 ಹೋಗ್ಬೋದಾ? R2 ಇಂದ R3 ಹೋಗ್ಬೋದು. ಅದೇ ರೀತಿ ಈ ಒಂದು ಎಡ್ಜ್ ಅನ್ನ ಯೂಸ್ ಮಾಡ್ಕೊಂಡು R3 ಹೋಗ್ಬೋದಾ? ಎಸ್, ಈ ಒಂದು ಎಡ್ಜ್ ಅನ್ನ ಯೂಸ್ ಮಾಡ್ಕೊಂಡು ಕೂಡ ನಾವು R3 ಹೋಗ್ಬೋದು. ನೆಕ್ಸ್ಟ್ R1 ಇಂದ R2 ಇನ್ನೊಂದ್ಸಲಿ ಬರಕಾಗತ್ತಾ? ಈ ತರ ಹೊರಗಡೆ ಗಶಿ ಒಂದ್ ಎಡ್ಜ್ ಕ್ರಾಸ್ ಆದಂಗಾಗತ್ತೆ, ಎರಡು ಎಡ್ಜ್ ಕ್ರಾಸ್ ಆದಂಗಾಗತ್ತೆ, ಒಂದ್ ಎಡ್ಜ್ ಕ್ರಾಸ್ ಆದಂಗಾಗತ್ತೆ, ಎರಡು ಎಡ್ಜ್ ಕ್ರಾಸ್ ಆದಂಗಾಗತ್ತೆ, ಆಗಲ್ಲ. ಸೊ ಇನ್ನೇನು ಕೂಡ ಪಾಸಿಬಿಲಿಟಿ ಇಲ್ಲ, ಗೊತ್ತಾಯ್ತಾ? ಸೊ ಏನ್ ಮಾಡಿದ್ವಿ, R1 ಇಂದ R2 ಬಂದ್ವಿ, R1 ಇಂದ R3 ಈ ಒಂದು ಎಡ್ಜ್ ಅನ್ನ ಯೂಸ್ ಮಾಡ್ಕೊಂಡು ಒಂದ್ಸಲಿ, ಈ ಒಂದು ಎಡ್ಜ್ ಅನ್ನ ಯೂಸ್ ಮಾಡ್ಕೊಂಡು ಒಂದ್ಸಲಿ, R2 ಇಂದ R3 ಈ ಒಂದು ಎಡ್ಜ್ ಅನ್ನ ಯೂಸ್ ಮಾಡ್ಕೊಂಡು ಒಂದ್ಸಲಿ, ಈ ಒಂದು ಎಡ್ಜ್ ಅನ್ನ ಯೂಸ್ ಮಾಡ್ಕೊಂಡು ಒಂದ್ಸಲಿ, ಸರಿನಾ? ಒಂದ್ ಎಡ್ಜ್ ಮಾತ್ರ ಕ್ರಾಸ್ ಆಗ್ಬೇಕು. ಇವಾಗ 4ನೇ ಸ್ಟೆಪ್ಪಿಗೆ ಬರೋಣ. 4ನೇ ಸ್ಟೆಪ್ ಏನು? ಇಫ್ ಎನಿ ಪೆಂಡೆಂಟ್ ವರ್ಟೆಕ್ಸ್ ಈಸ್ ಪ್ರೆಸೆಂಟ್, ಇಫ್ ಎನಿ ಪೆಂಡೆಂಟ್ ವರ್ಟೆಕ್ಸ್ ಈಸ್ ಪ್ರೆಸೆಂಟ್, ಏನಾದ್ರೂ ಪೆಂಡೆಂಟ್ ವರ್ಟೆಕ್ಸ್ ಇದ್ರೆ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಡ್ರಾ ಸೆಲ್ಫ್ ಲೂಪ್ ಅಟ್ ದಟ್ ರೀಜನ್, ಸೆಲ್ಫ್ ಲೂಪ್ ಅಟ್ ದಟ್ ರೀಜನ್ ಅಂತ ಅಂದ್ರೆ ಪೆಂಡೆಂಟ್ ವರ್ಟೆಕ್ಸ್ ಇರುವಂತ ರೀಜನ್ ಅಲ್ಲಿ ಸೆಲ್ಫ್ ಲೂಪ್ ಅನ್ನ ಬರೀಬೇಕು. ಪೆಂಡೆಂಟ್ ವರ್ಟೆಕ್ಸ್ ಅಂತ ಅಂದ್ರೆ ಏನು? ವೆರಿ ಸಿಂಪಲ್ ನೋಡಿ, ಎ ಅನ್ನೋ ಒಂದು ವರ್ಟೆಕ್ಸ್ ಇದೆ, ಬಿ ಅನ್ನೋ ಒಂದು ವರ್ಟೆಕ್ಸ್ ಇದೆ, ಸಿ ಅನ್ನೋ ಒಂದು ವರ್ಟೆಕ್ಸ್ ಇದೆ, ಡಿ ಅನ್ನೋ ಒಂದು ವರ್ಟೆಕ್ಸ್ ಇದೆ ಅಂತ ಅನ್ಕೊಳ್ಳಿ. ಎ ಇಂದ ಬಿ ಗೆ ಎಡ್ಜ್ ಇದೆ, ಬಿ ಇಂದ ಸಿ ಗೆ ಎಡ್ಜ್ ಇದೆ, ನೆಕ್ಸ್ಟ್ ಬಿ ಇಂದ ಡಿ ಗೆ ಎಡ್ಜ್ ಇದೆ, ಎ ಇಂದ ಸಿ ಗೆ ಎಡ್ಜ್ ಇದೆ. ಈಗ ಇವೆಲ್ಲದ್ರದ್ದು ಕೂಡ ಡಿಗ್ರಿಯನ್ನ ಕ್ಯಾಲ್ಕುಲೇಟ್ ಮಾಡಿ. ಡಿಗ್ರಿ ಅಂತ ಅಂದ್ರೇನು? ಎಷ್ಟು ಎಡ್ಜಸ್ ಗಳು ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದಾವೆ. ನೋಡಿ ಎದು ಡಿಗ್ರಿ ಏನಾಗುತ್ತೆ 1 2, ಯಾಕಂತಂದ್ರೆ 2 ಎಡ್ಜಸ್ ಕನೆಕ್ಟ್ ಆಗಿದಾವೆ. ಬಿ ಡಿಗ್ರಿ ಏನು 1 2 3 ಎಡ್ಜಸ್ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದಾವೆ. ಸಿ ದು ಡಿಗ್ರಿ ಎಷ್ಟು? 1 2, ಯಾಕಂತಂದ್ರೆ 2 ಎಡ್ಜಸ್ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದೆ. ಬಟ್ ಡಿ ದು ಡಿಗ್ರಿ ಎಷ್ಟು? ಕೇವಲ 1, ಅಂತ ಅಂದ್ರೆ ಒಂದೇ ಒಂದು ಎಡ್ಜ್ ಕನೆಕ್ಟ್ ಆಗಿರೋದು. ಯಾವ ಒಂದು ವರ್ಟೆಕ್ಸ್ ಗೆ ಕೇವಲ ಒಂದೇ ಒಂದು ಎಡ್ಜ್ ಕನೆಕ್ಟ್ ಆಗಿರುತ್ತೆ ಅದನ್ನ ನಾವೇನಂತ ಕರಿತೀವಿ? ಅದನ್ನ ಎಡ್ಜ್ ಕನೆಕ್ಟ್ ಆಗಿರುತ್ತೆ, ಅದರ ಡಿಗ್ರಿ 1 ಆಗಿರುತ್ತೆ. ಯಾವ ಒಂದು ವರ್ಟೆಕ್ಸ್ ಇಂದ ಡಿಗ್ರಿ 1 ಆಗಿರುತ್ತೆ ಅದನ್ನ ಪೆಂಡೆಂಟ್ ವರ್ಟೆಕ್ಸ್ ಅಂತ ಕರಿತೀವಿ, ಗೊತ್ತಾಯ್ತಾ? ಕೇವಲ ಒಂದೇ ಒಂದು ಎಡ್ಜ್ ಕನೆಕ್ಟ್ ಆಗಿದ್ರೆ ಡಿಗ್ರಿ 1, ಆ ಡಿಗ್ರಿ 1 ಇರುವಂತ ವರ್ಟೆಕ್ಸ್ ಅನ್ನ ನಾವು ಪೆಂಡೆಂಟ್ ವರ್ಟೆಕ್ಸ್ ಅಂತ ಕರಿತೀವಿ. ಇಲ್ಲಿ ಪೆಂಡೆಂಟ್ ವರ್ಟೆಕ್ಸ್ ಇದೆಯಾ? ಎಸ್, ನೋಡಿ ಇಲ್ಲಿ ಕೇವಲ ಒಂದೇ ಒಂದು ಎಡ್ಜ್ ಇಂದ ಕನೆಕ್ಟ್ ಆಗಿರೋದ್ರಿಂದ ಇದ್ರ ಡಿಗ್ರಿ ಏನಾಯ್ತು? 1 ಆಯ್ತು. ಸೊ ಡಿಗ್ರಿ 1 ಆಗಿದೆ ಅಂತಂದ್ರೆ ಪೆಂಡೆಂಟ್ ವರ್ಟೆಕ್ಸ್ ಆಯ್ತು. ಪೆಂಡೆಂಟ್ ವರ್ಟೆಕ್ಸ್ ಆಗಿದೆ ಅಂದ್ರೆ ಆ ರೀಜನ್ ಅಲ್ಲಿ ನಾವು ಸೆಲ್ಫ್ ಲೂಪ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಸೊ ಇದು ಯಾವ ರೀಜನ್ ಅಲ್ಲಿ ಇದೆ? ಇದು R3 ಅನ್ನೋ ರೀಜನ್ ಅಲ್ಲಿ ಇದೆ. ಸೊ ಇದಕ್ಕೆ ಸೆಲ್ಫ್ ಲೂಪ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಸೆಲ್ಫ್ ಲೂಪ್ ಅನ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ನೆನಪಿರ್ಲಿ, ಈ ಒಂದು ವರ್ಟೆಕ್ಸ್ ಇದೆಯಲ್ಲ ಇದನ್ನ ಇನ್ಕ್ಲೂಡ್ ಮಾಡ್ಕೊಂಡು, ಅಂದ್ರೆ ಒಳಗಡೆ ಇನ್ಕ್ಲೂಡ್ ಮಾಡ್ಕೊಂಡು ನಾವು ಸೆಲ್ಫ್ ಲೂಪ್ ಅನ್ನ ಡ್ರಾ ಮಾಡ್ತೀವಿ. ಅದೇ ಕಾರಣಕ್ಕೋಸ್ಕರ R3 ಅನ್ನ ನಾನು ಆ ಪೆಂಡೆಂಟ್ ವರ್ಟೆಕ್ಸ್ ಹತ್ರ ತಗೊಂಡಿದ್ದು, ಗೊತ್ತಾಯ್ತಾ? ಏನಕ್ಕೆ? ಅದನ್ನ ಇನ್ಕ್ಲೂಡ್ ಮಾಡ್ಕೊಂಡು ಈ ತರ ನಾನು ಡ್ರಾ ಮಾಡ್ಬೇಕಲ್ವಾ, ಆ ಒಂದು ಕಾರಣಕ್ಕೋಸ್ಕರ ನಾನು ಪೆಂಡೆಂಟ್ ವರ್ಟೆಕ್ಸ್ ಹತ್ರನೇ ನಾನು ಪಾಯಿಂಟ್ ಅನ್ನ ತಗೊಂಡಿದ್ದು R3. ಸೊ ಇವಾಗ ಈಗ ಏನು ಡಾಟೆಡ್ ಲೈನ್ಸ್ ಅಲ್ಲಿ ನಾವು ಕ್ರಿಯೇಟ್ ಮಾಡಿದೀವಿ ಜಿಯೋಮೆಟ್ರಿಕ್ ಡ್ಯೂಯಲ್ ಅನ್ನ, ಅದನ್ನ ಹೊರಗಡೆ ತೆಗೆಯೋಣ ಅಂತ ಅಂದ್ರೆ ಸಪರೇಟ್ ಆಗಿ ಬರಿತಾ ಹೋಗೋಣ. ಸೊ ದಿಸ್ ಈಸ್ R1, ದಿಸ್ ಈಸ್ R2, ನೆಕ್ಸ್ಟ್ ದಿಸ್ ಈಸ್ R3, ಸರಿನಾ? ಸೊ R1 ಇಂದ R3 ಗೆ ಎಡ್ಜ್ ಇದೆ, R1 ಇಂದ R2 ಗೆ ಎಡ್ಜ್ ಇದೆ, ನೆಕ್ಸ್ಟ್ R1 ಇಂದ R3 ಗೆ ಈ ತರ ಒಂದು ಎಡ್ಜ್ ಇದೆ, ನೆಕ್ಸ್ಟ್ ಒಂದು ಸೆಲ್ಫ್ ಲೂಪ್ ಇದೆ R3 ಹತ್ರ, R3 ಇಂದ R2 ಗೆ ಈ ತರ ಒಂದು ಎಡ್ಜ್ ಇದೆ, ನೆಕ್ಸ್ಟ್ R3 ಇಂದ R2 ಗೆ ಈ ತರ ಒಂದು ಎಡ್ಜ್ ಇದೆ, ಸರಿನಾ? ಸೊ ದಿಸ್ ಈಸ್ ದ ಜಿಯೋಮೆಟ್ರಿಕ್ ಡ್ಯೂಯಲ್ ಫಾರ್ ದ ಗಿವನ್ ಗ್ರಾಫ್. ಈ ತರ ಬರಿತಾ ಹೋಗ್ಬೇಕಾಗತ್ತೆ. ಒಂದು 3-4 ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾ ಹೋಗಿ ಅವಾಗ ಕ್ಲಿಯರ್ ಆಗುತ್ತೆ. ಏನಾದ್ರೂ ಕಾನ್ಸೆಪ್ಟ್ ನೀಟಾಗಿ ಅರ್ಥ ಐತೆ ಅಂತಂದ್ರೆ ನಾನು ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿದ್ದೀನಲ್ಲ, ಅದರಲ್ಲಿ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅನ್ನ ಕೊಟ್ಟಿದ್ದೀನಿ. ಆ ಪ್ರಾಬ್ಲಮ್ ಅನ್ನ ತೊಳಿ ಆನ್ಸರ್ ಅನ್ನ ಬರೀರಿ, ಆನ್ಸರ್ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ, ಸರಿನಾ? ಸೊ ಅವಾಗ ನಿಮಗೆ ಒಂದು 2-3 ಪ್ರಾಬ್ಲಮ್ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಕಾನ್ಫಿಡೆನ್ಸ್ ಬಂದ್ರೆ ಸೊ ನೀವು ಕರೆಕ್ಟ್ ಇದ್ದೀರಾ ಅಂತ ಯಾವುದೇ ಪ್ರಾಬ್ಲಮ್ ಆದ್ರೂ ಕೂಡ ನೀವು ಸಾಲ್ವ್ ಮಾಡ್ತೀರಾ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.